ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಅಂದರೆ SIR ಪ್ರಕ್ರಿಯೆಯಲ್ಲಿ ಇನ್ ಕೇಸ್ ನಿಮ್ಮ ವೋಟ್ ಏನಾದರೂ ಡಿಲೀಟ್ ಆಗಿದರೆ ಏನು ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲಿದೆ. ಸೊ ಬ್ರೀಫ್ ಆಗಿದೆ, ದಯಮಾಡಿ ವಿಡಿಯೋನ ಸ್ಟಾಪ್ ಆರ್ ಸ್ಕಿಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು 3 to 4 ಮಿನಿಟ್ಸಲ್ಲಿ ಎಲ್ಲವನ್ನು ಹೇಳಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಸ್ತೀನಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಈಗ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡ್ತಾಯಿದೆ, ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ, ಅದರ ಪ್ರಕ್ರಿಯೆಗಳು ಆರಂಭ ಆಗಿದೆ. ಈಗಾಗಲೇ ಸುಮಾರು 90%ಗೂ ಹತ್ತತ್ರ ಅಪ್ಲಿಕೇಶನ್ ರಿಸೀವ್ ಆಗಿದೆ. ಸಾಕಷ್ಟು ಜನ ಅಂದರೆ ಸುಮಾರು 90% ಆಫ್ ಅಪ್ಲಿಕೇಶನ್ ಫಿಲ್ ಆಗಿ ಈಗ BLOಗಳಿಗೆ ಅದು ಅಪ್ಡೇಟ್ ಆಗಿದೆ. ಸುಮಾರು 40-50% ಆನ್ಲೈನ್ ಮುಖಾಂತರವಾಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಫಾರ್ಮನ್ನು ಆನ್ಲೈನಲ್ಲಿ ಅವರು ಫಿಲ್ ಮಾಡಿ ಕಳಿಸಿದ್ದಾರೆ. ಸೊ ಈ ಪ್ರಕ್ರಿಯೆಯ ಭಾಗವಾಗಿ ಲಕ್ಷಾಂತರ ಜನರ ಮತಗಳು ರದ್ದಾಗುವ ಭೀತಿ ಎದುರಾಗಿದೆ. ಸುಮ್ಮನೆ ಜನರ ಮತಗಳು ರದ್ದಾಗಲ್ಲ ಇಲ್ಲಿ. ಸೊ ದೇರ್ ಇಸ್ ಅ ರೀಸನ್, ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಅದು ರದ್ದಾಗುತ್ತೆ. ಇನ್ ಕೇಸ್ ನೀವು ದಾಖಲೆಗಳನ್ನು ಸರಿಯಾಗಿ ಕೊಟ್ಟಾಗ ಏನಾಗುತ್ತೆ, ಮತ್ತೆ ನಿಮ್ಮ ವೋಟನ್ನು ಪಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಲಿಸ್ಟಲ್ಲಿ ನಿಮ್ಮ ವೋಟ್ ನೇಮನ್ನು ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಸೇರಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ. ಸೊ ಯಾವೆಲ್ಲ ರೀಸನ್ಸಿಂದ ವೋಟು ರಿಜೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಳಿದ್ದಾರೆ ಅವರು. ಆಹಾರ ಮತ್ತು ವಸತಿ ಬದಲಾವಣೆ ಫಸ್ಟ್ ರೀಸನ್ನು, ಮರಣ, 2 ಮತದಾರರ ಗುರುತಿನ ಚೀಟಿ ಹೊಂದುವುದು ಹಾಗೂ ಮತದಾರರು ಲಭ್ಯವಿಲ್ಲದಿರುವುದು ಮುಂತಾದ ಕಾರಣಗಳಿಂದಾಗಿ ಸುಮಾರು ಲಕ್ಷಾಂತರ ಮತಗಳನ್ನು ಪಟ್ಟಿಯಿಂದ ತೆರವುಗೊಳಿಸಲು ಗುರುತಿಸಲಾಗಿದೆ ಅಂತ ಈಗ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಸೊ ಹೇಳಿದ್ನಲ್ಲ, ವ್ಯಾಲಿಡ್ ರೀಸನ್ಸ್ ಇದ್ದರೆ ಮಾತ್ರ ಅಲ್ಲಿ ಸ್ಕಿಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಂದ, ಅಂದರೆ ಇರೋಲ್ಲ ಅಂತ ಲಿಸ್ಟಲ್ಲಿ. ಮೊದಲನೇದು ಬಂದು ಆಹಾರ ಮತ್ತು ವಸತಿಯನ್ನು ಬದಲಾವಣೆ ಮಾಡುವಂಥದ್ದು. ಇನ್ನು ಮರಣ ಅಂದರೆ ಒಬ್ಬೊಬ್ಬರು 2 ಈ ವೋಟರ್ ಐಡಿಗಳನ್ನು ಹೊಂದಿರುವಂಥದ್ದು. ಇವೆಲ್ಲ ರೀಸನ್ಸಿಂದ ಏನಾಗುತ್ತೆ, ಲಿಸ್ಟಲ್ಲಿ ಅವರ ಮತಗಳು ಪಟ್ಟಿಯಿಂದ ತೆರವುಗೊಳಿಸಲಾಗುತ್ತೆ ಅಂತ. ಸೊ ನೆಕ್ಸ್ಟು ಇವಾಗೇನು ಆಗಸ್ಟ್ 5 ಅಥವಾ ಆಗಸ್ಟ್ 8ನೇ ತಾರೀಕು ಮೊದಲನೇ ಲಿಸ್ಟ್ ಬರ್ತಾ ಇದೆ, ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನೋಡಿ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಪ್ರಕಟವಾಗದಿರ್ತಕ್ಕಂಥ ಕರಡು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ಈ ಹೆಸರುಗಳು ಇರುವುದಿಲ್ಲ ಅಂತ ಹೇಳಲಾಗಿದೆ. ಅಂದರೆ ಹೇಳಿದ್ನಲ್ಲ, ಈಗ ಯಾರೋ ಸತ್ತಿದ್ರೆ ಅವರ ನೇಮಲ್ಲಿ ತೋರಿಸಿದ್ರೆ ನಾಟ್ ನೆಸೆಸರಿ, ಅದು ಅವಶ್ಯಕತೆ ಇಲ್ಲ. ಹಾಗಾಗಿ ತಮ್ಮ ಆಹಾರ ವಸತಿಗೋಸ್ಕರವಾಗಿ ಬೇರೆ ಬೇರೆ ಪ್ರದೇಶವನ್ನು ಬದಲಾವಣೆ ಮಾಡುವಂಥದ್ದು. ಸೊ ಅವರಿಗೆಲ್ಲ ವೋಟರ್ ಐಡಿಗಳೇ ಇರೋದಿಲ್ಲ, ಅವರು ಮಾಡಿಸೇ ಇರೋದಿಲ್ಲ. ಹಾಗಾಗಿ ಅವರ ನೇಮ್ ಲಿಸ್ಟ್ ಹೆಂಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಅವೆಲ್ಲವನ್ನು ಪರಿಷ್ಕರಣೆ ಮಾಡಲಿಕ್ಕೇ 2002 ಆದಮೇಲೆ ಈಗ 2026ರಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ರೀಸನ್ಸಿಂದ ಆ ಹೆಸರುಗಳು ಬರಲ್ಲ ಅಂತ. ಒಂದು ವೇಳೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಅಥವಾ ಡಿಲೀಟ್ ಆಗಿದರೆ ಕಂಗಾಲಾಗ್ತಕ್ಕಂಥ ಅಗತ್ಯ ಇಲ್ಲ. ಅಥವಾ ನೀವು ಆ ಪ್ರದೇಶದ ನಿವಾಸಿಗಳಾಗಿದ್ದರೆ, ನೀವೆಲ್ಲರೂ ಹೊರಗಡೆ ಇರ್ಬೋದು, ಬಟ್ ಮತ್ತೆ ಅಲ್ಲಿ ಬರುವಂಥದ್ದು, ಅಥವಾ ಆ ಪ್ರದೇಶದಲ್ಲೇ ಹುಟ್ಟಿದರೆ, ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಇರ್ತಕ್ಕಂತಂದರೆ ನಮ್ಮ ಮೂಲ ವಾಸಸ್ಥಳದಲ್ಲೇ ನಾವು ವೋಟ್ ಹಾಕಬೇಕು, ಅಲ್ಲೇ ನಮ್ಮ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಬೇಕು, ಅಂದರೆ ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚುನಾವಣಾ ಒಂದು ಗುರುತಿನ ಚೀಟಿಯನ್ನು ಮಾಡಿಸ್ಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದರೆ ತೊಂದರೆ ಇಲ್ಲ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೊಟ್ಟರೆ ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಯುವರ್ ವೋಟ್ ಅಗೇನ್. ನೀವು ಮತ್ತೆ ನಿಮ್ಮ ಮತದಾನ ಮಾಡ್ತಕ್ಕಂಥ ಆ ವೋಟರ್ ಐಡಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೋಡಿ ಅದನ್ನು ಹೇಳಿದರೆ, ಇನ್ ಕೇಸ್ ಏನಾದರೂ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಅಥವಾ ಡಿಲೀಟ್ ಆಗಿದರೆ ಯಾವುದೇ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಸೊ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸ್ಬೇಕು ಅಂದರೆ ಏನು ಮಾಡಬೇಕಾಗಾದರೆ ನೋಡಿ ಅದನ್ನು ಹೇಳಿದರೆ, ಇಲ್ಲಿ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ದಿದ್ದರೆ ಆಗಸ್ಟ್ 30ರ ಒಳಗೆ, ಈಗ ಫಸ್ಟು ಡ್ರಾಫ್ಟ್ ಲಿಸ್ಟ್ ಏನು ಬಿಡುಗಡೆ ಆಗುತ್ತೆ ಅದಾದ ಮೇಲೆ ನಮೂನೆ 6 ಅಂದ್ಬಿಟ್ಟು ಫಾರ್ಮ್ 6 ಅಂತಕ್ಕಂಥ ಒಂದು ಫಾರ್ಮ್ ಕೊಡ್ತಾರೆ. ಮೊದಲು ಯು ವಿಲ್ ಗೆಟ್ ದಟ್, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರ ಮೂಲಕ ಅರ್ಜಿನ ಸಲ್ಲಿಸಬೇಕು. ಸೊ ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕು ಫಾರ್ಮ್ 6 ಪಡ್ಕೊಂಡು ನೋಡಿದೆ ಅದನ್ನು ಹೇಳಿದರೆ ಇಲ್ಲಿ. ಸೊ ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಚುನಾವಣಾ ಆಯೋಗವು ಫಾರ್ಮ್ 6 ಲಭ್ಯಗೊಳಿಸಿದ್ದು, ಇದನ್ನು ಆನ್ಲೈನ್ನಲ್ಲೂ ಭರ್ತಿ ಮಾಡಬಹುದು. ಸೊ ನಿಮಗೆ ಆಫ್ಲೈನ್ಗಿಂತ ಆನ್ಲೈನೇ ಬೆಸ್ಟು. ಆರಾಮಾಗಿ ಆನ್ಲೈನಲ್ಲೇ ಭರ್ತಿ ಮಾಡಿಬಿಡಿ. ಮೊದಲು ಫಾರ್ಮ್ 6 ಬಿಡಲಿ ಅದನ್ನು. ಸೊ ನಾವೇ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀವಿ ಯಾವ ಥರ ಫಿಲ್ ಮಾಡಬೇಕು ಅಂತ. ಮೊದಲು ಈಗ ನಿಮಗೆ ಒಂಚೂರು ಅವೇರ್ನೆಸ್ ಇರಲಿ ಅಂತ. ನಮ್ಮ ಈಗ ಫಸ್ಟು ಸ್ಟೇಜ್ ಆಫ್ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಟ್ಟಾಗ ನಿಮ್ಮ ಹೆಸರು ಡಿಲೀಟ್ ಆಗಿಬಿಡಿದೆ ಅಂತ ಅಂದ್ಬಿಟ್ಟು ನೀವು ಗಾಬರಿ ಆಗೋದು ಬೇಡ. ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾ ಇರುವಂಥದ್ದು. ನೀವು ಹೊಸದಾಗಿ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮತದಾನವನ್ನು ಅಥವಾ ನಿಮ್ಮ ವಿವರಗಳನ್ನು ಕೊಟ್ಟು ಹೊಸದಾಗಿ ನೀವು ವೋಟರ್ಸ್ ಆಗಲಿಕ್ಕೆ ಒಂದು ಆಲ್ಟರ್ನೇಟಿವ್ ಆದಂಥ ಮತ್ತೊಂದು ದಾರಿ ಇದೆ ಅಂತ ಅನ್ನಲಿಕ್ಕೆ ಈ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ತೊಂದರೆ ಇಲ್ಲ. ಸೊ ಆಫ್ಟರ್ ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀವಿ ನಾವೇ. ಸೊ ಫಾರ್ಮ್ 6 ಲಭ್ಯ ಇದ್ದು ಅದನ್ನು ಆನ್ಲೈನ್ ಮುಖಾಂತರವಾಗಿ ಭರ್ತಿ ಮಾಡಬೇಕು. ಆಫ್ಲೈನಲ್ಲೂ ಬೇಕಾದ್ರೆ ಮಾಡ್ಬೋದು. ಸೊ ಆನ್ಲೈನ್ ಇಸ್ ಅ ಬೆಟರ್ ವೇ. ನೆಕ್ಸ್ಟು ಇಲ್ಲಿ ಪರಿಶೀಲನೆ ಅಂತ ಇದೆ. ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿದ ನಂತರ ಏನು ಮಾಡಬೇಕು, ಅಗತ್ಯ ಗುರುತಿನ ಚೀಟಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸುವ ಅಧಿಕಾರಿಗಳು ನಿಮ್ಮ ಹೆಸರನ್ನು ಮರಳಿ ಮತದಾರರ ಪಟ್ಟಿಗೆ ಸೇರಿಸುತ್ತಾರೆ. ಅರ್ಥ ಆಯಿತು ನಿಮಗೆ? ಮತ್ತು ಹೊಸ ಮತದಾರರ ಗುರುತಿನ ಚೀಟಿಯನ್ನು ಇಲ್ಲಿ ಅವರು ನೀಡಲಾಗುತ್ತೆ. ನೋಡಿ ಆ ಫಾರ್ಮ್ 6 ಒಂದಷ್ಟು ವಿವರಗಳಿರ್ತಿದೆ. ಅಲ್ಲೇನು ಕೇಳಿದ ಡೀಟೇಲ್ಸ್ನ ನೀಟಾಗಿ ಫಿಲ್ ಮಾಡಿ ಕೊಡ್ತು ಅಂತಂದರೆ ಸೊ ಆಟೋಮ್ಯಾಟಿಕ್ಕಾಗಿ ಒಂದು ಹೊಸ ವೋಟರ್ ಲಿಸ್ಟ್ಗೆ ನಿಮ್ಮ ನೇಮ್ ಏನಾಗುತ್ತೆ ಅಲ್ಲಿ ಸೇರ್ಪಡೆ ಆಗುತ್ತೆ. ಆಯಿತಾ?
ಸೊ SIR ಫಾರ್ಮ್ನಲ್ಲಿ ಈಗಾಗಲೇ ನಿಮ್ಮ ಹೆಸರಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ. ಭಾಳ ಈಸಿಯಾಗಿ ಚೆಕ್ ಮಾಡ್ಬೋದು ನೀವು ನಿಮ್ಮ ಮೊಬೈಲ್ನಲ್ಲೇ. ಸೊ ಹೇಗೆ, ಹೌ ವಿ ಆರ್ ಗೋಯಿಂಗ್ ಟು ಚೆಕ್ ಅವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ, ಆ್ಯಂಡ್ ಥ್ರೂ SMS. ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯಾ ಎಂದು ತಿಳ್ಕೊಳ್ಳಿಕ್ಕೆ ಅತ್ಯಂತ ಒಂದು ಈಸಿಯೆಸ್ಟ್ ವೇ ಅಂತಂದರೆ SMS ವಿಧಾನ, ದಟ್ ಈಸ್ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ ಹೇಳ್ತಾರೆ ಅದನ್ನು. ಸೊ ನಿಮ್ಮ ಮೊಬೈಲ್ ತೊಗೊಳ್ಳಿ, ನೀವು ಹೇಗೆ SMS ಮಾಡ್ತಾರೆ ನಿಮ್ಮ ಸ್ನೇಹಿತರಿಗೆ ಶಾರ್ಟ್ ಮೆಸೇಜ್ ಸರ್ವಿಸಲ್ಲಿ ಅಲ್ವಾ, ಏನಾದ್ರು ಟೈಪ್ ಮಾಡಬೇಕಾದ್ರೆ ಸೊ ಅಲ್ಲಿ ಸಬ್ಜೆಕ್ಟ್ ಬರೆದು ಯಾವ ನಂಬರ್ಗೆ ಸೆಂಡ್ ಮಾಡಬೇಕು ಅದು ನೀವು ಮಾಡ್ತಿರ್ತಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಅದೇ ಥರ ಇಲ್ಲೇನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಕ್ಯಾಪ್ಸಲ್ ಮಾಡಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ECI ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ. ECI ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಏನು ಮಾಡಬೇಕು, ನಿಮ್ಮ ವೋಟರ್ ಕಾರ್ಡ್ ಇದೆಯಲ್ಲ ಆ ನಂಬರ್ ಹಾಕಬೇಕು ಅಲ್ಲಿ, ಅಂದರೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅದು. ಆ ನಂಬರ್ ಹಾಕ್ಬಿಟ್ಟು 1950 ಈ ಒಂದು ಸಂಖ್ಯೆಗೆ ನೀವು SMS ಅದನ್ನು ಏನು ಮಾಡಬೇಕು, ಫಾರ್ವರ್ಡ್ ಮಾಡಿ, ಆಯಿತಾ. 100% ವಿತಿನ್ ಫ್ಯೂ ಸೆಕೆಂಡ್ಸು ನಿಮಗೆ ಲಿಸ್ಟಲ್ಲಿದ್ದರೆ ನಿಮ್ಗೆ ತೋರಿಸ್ಬಿಡುತ್ತೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವುದು ಬರುತ್ತೆ, ನಿಮ್ಮ ಭಾಗದ ಸಂಖ್ಯೆ ಯಾವುದು ಬರುತ್ತೆ, ಯಾವ ಡಿಸ್ಟಿಕ್ಕು, ನಿಮ್ಮ ನೇಮ್ ಏನು, ಎವ್ರಿಥಿಂಗ್ ವಿಲ್ ಬಿ ಶೋನ್ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಎಲ್ಲವೂ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ECI ಅಂತ ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ, ನಿಮ್ಮ ವೋಟರ್ ID ನಂಬರನ್ನು ಟೈಪ್ ಮಾಡಿ, ಅದಾದಮೇಲೆ 1950 ಅಂತ ನಂಬರ್ ಇದೆ ಆ ನಂಬರ್ಗೆ ಸೆಂಡ್ ಮಾಡಿ, ಆಯಿತಾ. ಸೊ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಯು ವಿಲ್ ಗೆಟ್ ಯುವರ್ ವೋಟರ್ ಡೀಟೇಲ್ಸ್, ಆಯಿತಾ. ಸೊ ನೆಕ್ಸ್ಟು ಗಮನಿಸಿ ಅಂತ ಹೇಳಿ ಇಲ್ಲೊಂದಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದರೆ, ನಿಮ್ಮ ವಿಧಾನಸಭಾ ಕ್ಷೇತ್ರ, ಪೋಲಿಂಗ್ ನಂಬರು, ಸೀರಿಯಲ್ ನಂಬರು ಮತ್ತು ಪಾರ್ಟ್ ನಂಬರನ್ನು ಒಳಗೊಂಡಂಥ ಮೆಸೇಜ್ ಬಂದಿದ್ದರೆ, ಈಗ ಹೇಳಿದ್ನಲ್ಲ 100% ಇವೆಲ್ಲ ಬರುತ್ತೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವುದೋ, ನಿಮ್ಮ ಪೋಲಿಂಗ್ ನಂಬರ್ ಯಾವುದೋ, ಯಾವ ಬೂತಲ್ಲಿ ನೀವು ವೋಟ್ ಮಾಡಿದ್ದೋ, ಇವೆಲ್ಲವನ್ನು ನೀಟಾಗಿ ತೋರಿಸ್ಬಿಡುತ್ತೆ, ಇನ್ಕ್ಲೂಡಿಂಗ್ ಯುವರ್ ನೇಮ್. ನಿಮ್ಮ ಹೆಸರು SIRನಲ್ಲಿ ಸುರಕ್ಷಿತವಾಗಿದೆ ಅಂತ ಅರ್ಥ ಅಲ್ಲಿ. ಒಂದು ವೇಳೆ ಯಾವುದೇ ವಿವರಗಳು ಬಾರದಿದ್ದರೆ, ಇನ್ ಕೇಸ್ ಮೆಸೇಜೇ ಬರಲ್ಲ ಅಂತಂದರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೂ ಒಂದು ದಾರಿ ಇದೆ. ತಕ್ಷಣವೇನು ಮಾಡಬೇಕು, ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಏನಿದ್ದಾರೆ, ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ. ಎಲೆಕ್ಷನ್ ಆಫೀಸರ್ಸ್ನ ನಿಮಗೆ ಭೇಟಿ ಮಾಡಲಿಕ್ಕೆ ಆಗದೇ ಇರ್ಬೋದು, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗದೇ ಇರ್ಬೋದು. ನಿಮ್ಮ ಊರಲ್ಲೇ ಪ್ರತಿಯೊಂದು ಹಳ್ಳಿಗಳಲ್ಲಿ ಈಗ ಅಂಗನವಾಡಿ ಟೀಚರ್ಸ್ ಅಂತ ಯಾರು ಇರ್ತಾರೆ ಅವರನ್ನು ಇದಕ್ಕೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಅವರನ್ನು ಇಲಾಖೆ ಏನು ಮಾಡಿದೆ, ಅಲಾಟ್ ಮಾಡಿದೆ BLOಗಳಾಗಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟಾಗಿ ಅವ್ರು ಹೇಳ್ತಾರೆ ನಿಮಗೆ ನೆಕ್ಸ್ಟ್ ಪ್ರಕ್ರಿಯೆ ಏನಾಗುತ್ತೆ ಅಂತ. ಇನ್ ಕೇಸ್ ನೀವು SMS ಮಾಡಿದಾಗಲೂ ನಿಮ್ಮ ಲಿಸ್ಟಲ್ಲಿ ಬರಲ್ಲ ಅಂತ ಕಂಡು ಬಂದಾಗ, ಆಯಿತಾ. ಇನ್ನು ಮುಂದುವರೆದಂತೆ SIR ಪ್ರಕ್ರಿಯೆಯ ಭಾಗವಾಗಿ BLOಗಳು ಮನೆ ಮನೆಗೆ ಬಂದು ನೀಡಿದ್ದ ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡಿ ನೀಡದಿದ್ದರೆ ಹೆಸರು ತೆರವುಗೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಇವತ್ತು ಕೂಡ ನಾವು ಸಾಕಷ್ಟು ನಮ್ಮ ಸ್ನೇಹಿತರು ಇವತ್ತು ಕೊಟ್ಟರು, ಅವರು ಇಮ್ಮಿಡಿಯೇಟು ಫಾರ್ಮನ್ನು ಇಸ್ಕೊಂಡು, ಅಂದರೆ ಒಬ್ಬನಿಗೆ 2 ಫಾರ್ಮ್ ಇರುತ್ತೆ. ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದರೆ ದಟ್ ಈಸ್ 4 2 8 ಫಾರ್ಮ್ ಇರುತ್ತೆ. ಅದರಲ್ಲಿ 4ನ್ನು BLOಗೆ ಹ್ಯಾಂಡ್ ಓವರ್ ಮಾಡಬೇಕು, ಉಳಿದಂಥ 4ನ್ನು ನೀವು ಇಟ್ಕೊಳ್ಬೇಕು ವಿತ್ BLO ಸಿಗ್ನೇಚರ್ ಆದ ನಂತರದಲ್ಲಿ. ಒಂದ್ಸಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತು ಅಂತಂದರೆ ಅದನ್ನು ಅವ್ರು ಸ್ಕ್ಯಾನ್ ಮಾಡಿ ಡಿಜಿಟಲೈಸ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ. ಅವರು ಅಪ್ಲೋಡ್ ಮಾಡಿ ವಿತಿನ್ ಹಾಫ್ ಆನ್ ಅವರ್ ಅಥವಾ 20 ಮಿನಿಟ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಆನ್ಲೈನಲ್ಲಿ ನಿಮ್ಮ ನೇಮ್ ಇದೆ ಇಲ್ವ ಅಂತ ಅಂದ್ಬಿಟ್ಟು, ಭಾಳ ಈಸಿಯಾಗಿ. ಅದು ನಿಮ್ಮ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ದಯಮಾಡಿ ಎನ್ಯುಮರೇಷನ್ ಫಾರ್ಮ್ ಇದುವರೆಗೂ ಈಸ್ಕೊಂಡು ಯಾರು ಫಿಲ್ ಮಾಡಿ ಕೊಟ್ಟಿಲ್ವೋ ತಡ ಮಾಡಲಿಕ್ಕೆ ಹೋಗ್ಬಿಡಿ. ಮೊದಲು ಸಾಧ್ಯವಷ್ಟು ಬೇಗ ಅದನ್ನು ಫಿಲ್ ಮಾಡಿ ಕೊಟ್ಬಿಡಿ. ನಿಮಗೆಲ್ಲ ಗೊತ್ತೇ ಇದೆ, 4 ಕಾಲಮ್ ಬರುತ್ತೆ. ದ ಫಸ್ಟ್ ಕಾಲಮ್ಸಲ್ಲಿ ನಿಮ್ಮ ವಿವರ ಎಲ್ಲವೂ ಮೆನ್ಷನ್ ಆಗಿರುತ್ತೆ. ಸೆಕೆಂಡ್ ಕಾಲಮಲ್ಲಿ 2002ರಲ್ಲಿ ನೀವು ವೋಟ್ ಮಾಡಿದ್ರೆ ಮಾತ್ರ ಬರೀರಿ. 2002ರಲ್ಲಿ ನೀವು ವೋಟ್ ಮಾಡಿಲ್ಲ ಅಂದರೆ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಕಾಲಮ್ ನಂಬರ್ 3ಯಲ್ಲಿ ನಿಮಗೆ ಯಾರು ಮ್ಯಾಪಿಂಗ್ ಅಂತ ಅಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ 2002ರಲ್ಲಿ ಯಾರು ನಿಮ್ಮ ಪೇರೆಂಟ್ಸ್ ವೋಟ್ ಮಾಡಿದ್ರೆ ಅದನ್ನು ಬಲಗಡೆ ಬರ್ಕೊಳ್ಬೇಕಾಗತ್ತೆ. ಇನ್ನು ಪಾರ್ಟ್ 4ನಲ್ಲಿ ಲಾಸ್ಟ್ ಕಾಲಮಲ್ಲಿ ನಿಮ್ಮ ವಿವರವನ್ನು ಬರೀಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡ್ ಸಾಕು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ತಂದೆ ತಾಯಿ ಹೆಸರು, ಅವರು ವೋಟರ್ ID ಲಭ್ಯ ಇದ್ದರೆ ಅವ್ರ ನಂಬರ್ ಹಾಕಬೇಕು, ಕೊನೆಯಲ್ಲಿ ಒಂದು ಸಿಗ್ನೇಚರ್ ಹಾಕಿ ಕೊಡಬೇಕು ಅಷ್ಟೇ. ಭಾಳ ಈಸಿ. ಇನ್ನು ಉಳಿದಂಥ ಎಲ್ಲ ಇನ್ಫಾರ್ಮೇಷನ್ನು ಅವರು ಬರ್ಕೊಳ್ತಾರೆ ಅವರು. ಇಲ್ಲಾಂದ್ರೆ ಅದು ಕೆಲವೊಂದು ಡೀಟೇಲ್ಸ್ ಕೊಡ್ತು ಅಂತಂದರೆ ಆಟೋಮ್ಯಾಟಿಕ್ ಮ್ಯಾಪಿಂಗ್ ಆಗಿಬಿಡ್ತದು. ಸೊ ನಿಮಗೆ ಗೊತ್ತಿರಲಿ ಅದು. ಸೊ ನೆಕ್ಸ್ಟು, ಸೊ ಇದಿಷ್ಟು ಇನ್ಫಾರ್ಮೇಷನ್ಸು. ಯಾರೆಲ್ಲ SIR ಪ್ರಕ್ರಿಯೆಯಲ್ಲಿ ನಮ್ಮ ಹೆಸರು ಡಿಲೀಟ್ ಆಗಿಬಿಟ್ಟಿದೆ ಅಂತ ಆತಂಕ ಯಾರು ಇಲ್ಲಿ ಪಡ್ತಾರೆ ಅವ್ರಿಗೆ ಒಂದು ಅವೇರ್ನೆಸ್ಗೋಸ್ಕರ ನಾನು ಈ ವಿಡಿಯೋ ಮುಖಾಂತರವಾಗಿ ಹೇಳಿದ್ದು. ಇನ್ ಕೇಸ್ ಡಿಲೀಟ್ ಆಗಿದರೆ ನೇಮು ಬೇರೆ ಬೇರೆ ರೀಸನ್ಸಿಗೆ ತೊಂದರೆ ಇಲ್ಲ. ಸೊ ನಾವು ಫಾರ್ಮ್ 6 ಅಂದ್ಬಿಟ್ಟು ಆನ್ಲೈನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಕರಡು, ಮೊದಲ ಹಂತದ ಕರಡು ಮತದಾರರ ಒಂದು ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ. ಸೊ ಅದನ್ನು ಆನ್ಲೈನಲ್ಲಿ ಫಿಲ್ ಮಾಡ್ತು ಅಂತಂದರೆ ನೀವು ಆರಾಮಾಗಿ ಆ ಒಂದು ವೋಟರ್ ಲಿಸ್ಟ್ಗೆ ನಿಮ್ಮ ಹೊಸ ನೇಮ್ ಸೇರ್ಪಡೆ ಆಗುತ್ತೆ. ಸೊ ನಾವು ಕೂಡ ಮತ್ತೊಂದು ವಿಡಿಯೋನ 8ನೇ ತಾರೀಕು ಮೇಲೆ ಅದನ್ನು ವಿಡಿಯೋ ಮಾಡಿ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.